ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತ್ರ ನನ್ನನ್ನು ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯನ್ನು ನಡೆಸು. ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ನಿನ್ನ ವಶದಲ್ಲಿಟ್ಟು ಕೊನೆಯ ತನಕ ನನ್ನನ್ನು ಕಾಪಾಡೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು, ಇದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟು ದೇವರ ವಾಕ್ಯದಲ್ಲಿ ಯೋಹನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ನಾವು ಅನೇಕ ಸಂಗತಿಗಳನ್ನು ತಿಳ್ಕೊಂಡಿದ್ದೇವೆ. ಈಗ ನಾವು ಅದರ ಮುಂದುವರಿದ ಭಾಗವಾಗಿ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡರೆ ನಮಗೆ ಏನು ಆಶೀರ್ವಾದಗಳು ಉಂಟಾಗ್ತವೆ ಅಥವಾ ಏನು ನಮಗೆ ಲಾಭ, ಏನು ದ ಬೆನಿಫಿಟ್ಸ್ ಆಫ್ ಅಬೈಡಿಂಗ್ ಇನ್ ಕ್ರೈಸ್ಟ್ ಅಂತ ನಾವು ನೋಡೋಣ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟು ನಾವು ಇವತ್ತು ಧ್ಯಾನಿಸುವ. ನಾವು ಅನೇಕರು ನಮ್ಮ ಸಂಬಂಧ ಕ್ರಿಸ್ತನೊಂದಿಗೆ ಯಾವ ಸಂಬಂಧ ಅಂತ ಹೇಳಿ ನಾವು ವಿಶ್ವಾಸಿಗಳು ನಾನಾ ರೀತಿಯಾಗಿ ತಿಳ್ಕೊಳ್ಬೋದು. ಕೆಲವರು ನಮ್ಮ ವೈಯಕ್ತಿಕ ಸಂಬಂಧ ಅಂತ ಹೇಳ್ಬೋದು. ಆದರೆ ದೇವರ ವಾಕ್ಯ ಆಧಾರದಲ್ಲಿ ಅನೇಕ ಸಂಬಂಧಗಳನ್ನು ಕಲ್ಪಿಸಿಕೊಡಲಾಗಿದೆ. ಕುರುಬನು ಕುರಿಗಳು, ರಾಜನು ಮತ್ತು ಪ್ರಜೆಗಳು, ತಂದೆ ಮತ್ತು ಮಕ್ಕಳು, ಕುಟುಂಬ, ಅದೇ ರೀತಿಯಾಗಿ ಒಂದು ಶರೀರವಾಗಿ ಕ್ರಿಸ್ತನೇ ಆ ಶರೀರದ ಶಿರಸ್ಸು. ಹೀಗೆ ಅನೇಕ ಸಂಗತಿಗಳು, ಅನೇಕ ವಿಷಯಗಳ ಸಂಬಂಧವು ಕಲ್ಪಿಸಿಕೊಡಲಾಗಿದೆ. ಆದರೆ ದೇವರ ವಾಕ್ಯದಲ್ಲಿ ಎಲ್ಲಿ ಕೂಡ ವೈಯಕ್ತಿಕ ಸಂಬಂಧವಾಗಿ ಎಲ್ಲಿ ಕೂಡ ಇಲ್ಲ, ಬರೆದಿಲ್ಲ. ಹಾಗೆ ಅಂತ ಹೇಳುವಾಗ ತಂದೆ ಮಕ್ಕಳ ಸಂಬಂಧ ವೈಯಕ್ತಿಕ ಸಂಬಂಧ ಅಲ್ಲ ಅಂತ ನಾನು ಹೇಳುವುದಿಲ್ಲ. ಭಾಳ ಅಗತ್ಯವಾಗಿ ಈ ವೈಯಕ್ತಿಕ ಸಂಬಂಧ ಎಂಬ ವಿಷಯ ದೇವರ ವಾಕ್ಯದಲ್ಲಿ ಎಲ್ಲಿ ಕೂಡ ಇಲ್ಲ. ಆದರೆ ನಾವು ಇಲ್ಲಿ ಭಾಳ ಅಗತ್ಯವಾಗಿ ಈಗ ನಾವು ನೋಡುವ ಸಂಬಂಧ ಒಂದು ದ್ರಾಕ್ಷೆ ಬಳ್ಳಿ ಮತ್ತು ಕೊಂಬೆಗಳು, ಅದು ಹೇಗೆ ನೆಲೆಗೊಂಡಿವೆ, ಒಂದು ಸಂಬಂಧ ಎಂಥದ್ದು, ನೆಲೆಗೊಂಡಿರುವ ಸಂಬಂಧ ಎಂಥದ್ದು ಅಂತ ಹೇಳಿ. ಆದ್ದರಿಂದ ಈ ಸಂಬಂಧದ ವಿಷಯದಲ್ಲಿ ನಾವು ಇವತ್ತು ನೋಡೋಣ. ಏನು ಆಶೀರ್ವಾದಗಳು ನಮಗೆ ಉಂಟಾಗ್ತವೆ. ಮೊದಲನೇದಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಾವು ಕ್ರಿಸ್ತನ ನೆಲೆಗೊಂಡರೆ ನಮಗೆ ರಕ್ಷಣೆ ಸಿಗ್ತದೆ. ಬಹಳ ಅಗತ್ಯವಾಗಿ ರಕ್ಷಣೆ ನಮಗೆ ಸಿಗ್ತದೆ ಅಂತ ಹೇಳಿ. ಈಗ ನೆಲೆಗೊಳ್ಳದೆ ಇದ್ದರೆ ಏನಾಗ್ತದೆ, ನಾಶ ಆಗ್ತೇವೆ ಅಂತ ಹೇಳಿ ನಮಗೆ ಎಲ್ಲರಿಗೂ ಗೊತ್ತುಂಟು. ಆದ್ದರಿಂದ ಅನೇಕರು ಕ್ರಿಸ್ತನಲ್ಲಿ ನೆಲೆಗೊಳ್ಳದೆ ಇದ್ದುದರಿಂದ ಏನೇನು ಆಗಿದೆ ಎಲ್ಲ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಮತ್ತು ಸಂಗತಿಗಳನ್ನು ಕೇಳ್ತೇವೆ. ಇಲ್ಲಿ ನಾವು ಯೋಹಾನನ ಪತ್ರಿಕೆಯಲ್ಲಿ ಯೋಹಾನನು ಇದರ ವಿಷಯವಾಗಿ ಅಲ್ಲಿ ಪ್ರಸ್ತಾಪಿಸುತ್ತಾನೆ. ಆದ್ದರಿಂದ ಯೋಹಾನನು ಪತ್ರಿಕೆಗೆ ಹೋಗೋಣ. ಮೊದಲನೇ ಪತ್ರಿಕೆ, ಅಲ್ಲಿ 2ನೇ ಅಧ್ಯಾಯ 19ರಿಂದ ನಾವು ನೋಡೋಣ. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ. ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು. ಆದರೆ ಅವರು ನಮ್ಮನ್ನು ಬಿಟ್ಟು ಹೋದ್ದರಿಂದ ಕ್ರಿಸ್ತರೆನಿಸಿಕೊಳ್ಳುವವರೆಲ್ಲರೂ ತಮ್ಮವರಲ್ಲವೆಂಬುದು ಸ್ಪಷ್ಟವಾಗಿ ತೋರಿಬಂತು. ನೋಡಿ, ಇಲ್ಲಿ ಯೋಹಾನನು ಹೇಳ್ತಾನೆ, ಅವರು ನಮ್ಮವರಾಗಲಿಲ್ಲ. ಕ್ರಿಸ್ತನಲ್ಲಿಗೆ ಬಹಳ ಜನ ಬರ್ತಾರೆ. ಕ್ರಿಸ್ತನ ಸುವಾರ್ತೆಯನ್ನು ಕೇಳಿದಾಗ ಅನೇಕರು ಬರ್ತಾರೆ. ಆದರೆ ಗಟ್ಟಿಯಾಗಿ ಅಲ್ಲಿ ಇರುವವರು ಯಾರು? ಅವರು ನಮ್ಮವರು. ಇಲ್ಲಿ ಯೋಹಾನನು ಏನು ಹೇಳ್ತಾನೆ, ಅವರು ನಮ್ಮವರು ಆಗಿರಲಿಲ್ಲ. ನಮ್ಮವರಾಗಿದ್ದರೆ ನಿಲ್ಲುತ್ತಿದ್ದರು, ನಮ್ಮೊಟ್ಟಿಗೆ ಇರುತ್ತಿದ್ದರು ಅಂತ ಹೇಳಿ. ಈಗ ನಾವು ಯಾರನ್ನು ಕೂಡ ಸುವಾರ್ತೆ ವಿಷಯವಾಗಿ ಬಲಾತ್ಕಾರ ಪಡಿಸಲಿಕ್ಕೆ ಆಗುವುದಿಲ್ಲ. ಅವರವರು ಪ್ರತಿಯೊಬ್ಬರು ಅವರವರು ತಮ್ಮ ಗಟ್ಟಿ ನಿರ್ಧಾರದಿಂದ ಇರಬೇಕಾಗ್ತದೆ. ಯಾಕೆಂದರೆ ಪ್ರತಿಯೊಬ್ಬರ ನಂಬಿಕೆಯು ಪರೀಕ್ಷಿಸಲ್ಪಡ್ತದೆ. ಕಷ್ಟಗಳು ಬಂದಾಗ ಅಂತ ಹೇಳಿ ಅನೇಕರು ಬಿಟ್ಟು ಹೋಗಿದ್ದಾರೆ. ಆದರೆ ಕೆಲವರು ಎಂಥ ಕಷ್ಟಗಳು ಬಂದರೂ ಕೂಡ
ಬಿಟ್ಟು ಹೋಗದೆ ಗಟ್ಟಿಯಾಗಿದ್ದಾರೆ. ಇಲ್ಲಿ ಯೋಹಾನನು ಕೂಡ ತನ್ನ ಪತ್ರಿಕೆಯಲ್ಲಿ ಅದೇ ಹೇಳ್ತಾನೆ. ಅನೇಕರು ಅವರು ನಮ್ಮವರಾಗಿರಲಿಲ್ಲ, ಆದ್ದರಿಂದ ಬಿಟ್ಟು ಹೋದರು. ನಾವು ಕೂಡ ಸುವಾರ್ತೆ ಸಾರುವಾಗ ಎಷ್ಟೋ ಜನರಿಗೆ ಸುವಾರ್ತೆ ಸಾರಬೇಕು. ಇವತ್ತು ಎಷ್ಟು ಜನ ನಮ್ಮಲ್ಲಿದ್ದಾರೆ? ಅನೇಕರು ಬಿಟ್ಟು ಹೋಗಿದ್ದಾರೆ. ಕೆಲವರು ಹೋದವರು ಪುನಃ ಬಂದಿದ್ದಾರೆ. ಅದೆಲ್ಲ ದೇವರ ಕಾರ್ಯಗಳು. ಒಂದು ಮಾತ್ರ ನಾನು ಗಟ್ಟಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರು ನಮ್ಮನ್ನು ಆರಿಸಿಕೊಂಡರೆ ದೇವರು ಎಂದಿಗೂ ಕೈ ಬಿಡೋದಿಲ್ಲ. ಎಲ್ಲಿ ನಾವು ಹೋದರೂ ಕೂಡ ನಮ್ಮನ್ನು ತಂದೇ ತರ್ತಾನೆ. ಅದು ಒಂದು ಗಟ್ಟಿಯಾದ ಮಾತು. ಮತ್ತು ಹಳೆಯ ಒಡಂಬಡಿಕೆ ಇದಕ್ಕೆ ಸಂಬಂಧಪಟ್ಟು ಮೋಶೆಗಿಂದ ದೇವರು ಮೋಶೆಯಿಂದ ಇಸ್ರಾಯೇಲರನ್ನು ನಡೆಸಲಿಕ್ಕೆ ಅವನ ಆ ಜವಾಬ್ದಾರಿಯನ್ನು ಯೋಶುವನಿಗೆ ಹಸ್ತಾಂತರಿಸುವಾಗ ದೇವರು ಇಸ್ರಾಯೇಲ್ ಜನರ ವಿಷಯದಲ್ಲಿ ಹೇಳಿದ ಮಾತುಗಳನ್ನು ನೋಡೋಣ. ಅದಕ್ಕಾಗಿ ಧರ್ಮೋಪದೇಶ ಕಾಂಡಕ್ಕೆ ನಾವು ಹೋಗೋಣ. ಅಲ್ಲಿ 31ನೇ ಅಧ್ಯಾಯ 14ನೇ ವಾಕ್ಯ ನೋಡಿ. ಇದು ಮೋಶೆ ಕೊನೆಯ ದಿವಸಗಳು. ಮೋಶೆ ಸಾಯಲಿಕ್ಕೆ ದೇವರು ಸಾಯ್ತಾರಂತ ಹೇಳಿ ಮೋಶೆಗೆ ದೇವರು ತಿಳಿಸ್ತಾರೆ ಮತ್ತು ಯೋಶುವನನ್ನು ಅದರ ಬದಲಾಗಿ ಆರಿಸಿಕೊಳ್ಳಲಿಕ್ಕೆ ಅವನನ್ನು ನಡೆಸಲಿಕ್ಕೆ ಯೋಶುವನನ್ನು ಆರಿಸಿಕೊಳ್ತಾರೆ. ಆದ್ದರಿಂದ ನಾವು ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡೋಣ. ಯೋಹನು ಮೋಶೆಗೆ, ನೀನು ಸಾಯಬೇಕಾದ ಕಾಲ ಸಮೀಪವಾಯಿತು, ಆದ ಕಾರಣ ನೀನು ಯೋಶುವನನ್ನು ಕರೆದುಕೊಂಡು ಬಂದು ದೇವದರ್ಶನ ಗುಡಾರದಲ್ಲಿ ನನ್ನ ಸನ್ನಿಧಿಯಲ್ಲಿ ನಿಲ್ಲಬೇಕು. ಆಗ ನಾನು ಅವನಿಗೆ ಅಧಿಕಾರವನ್ನು ಕೊಡುವೆನೆಂದು ಆಜ್ಞಾಪಿಸಲಾಗಿ ಮೋಶೆಯು ಯೋಶುವನು ದೇವದರ್ಶನದ ಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಿಂತುಕೊಂಡರು. ಅಲ್ಲಿ ಯೆಹೋವನು ಮೇಘಸ್ತಂಭದಲ್ಲಿ ಕಾಣಿಸಿದನು. ಆ ಮೇಘಸ್ತಂಭವು ಗುಡಾರದ ಬಾಗಿಲಿನ ಬಳಿಯಲ್ಲಿ ನಿಂತಿತು. ನೋಡಿ, 16ನೇ ವಾಕ್ಯ ನೋಡಿ. ಯೆಹೋವನು ಮೋಶೆಗೆ, ನೀನು ಪಿತೃಗಳಲ್ಲಿ ಸೇರಿದ ಮೇಲೆ ಈ ಜನರು ನನ್ನನ್ನು ಬಿಟ್ಟು ನಾನು ಅವರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿ ದೇವದ್ರೋಹಿಗಳಾಗಿ ತಾವು ಹೋಗುವ ದೇಶದಲ್ಲಿ ಅನ್ಯ ದೇವತೆಗಳನ್ನು ಪೂಜಿಸುವರು. ಆಗ ನಾನು ಅವರ ಮೇಲೆ ಬಹು ಸಿಟ್ಟಾಗಿ ಅವರನ್ನು ಬಿಟ್ಟು ಅವರಿಗೆ ವಿಮುಖನಾಗಿರುವೆನು. ಆದ್ದರಿಂದ ಅವರು ಸಂಹಾರಕ್ಕೆ ಗುರಿಯಾಗುವರು ಮತ್ತು ಅನೇಕ ಕಷ್ಟಗಳು ವಿಪತ್ತುಗಳು ಅವರಿಗೆ ಒದಗುವು. ಆಗ ಅವರು, ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಇಲ್ಲದೆ ಹೋದ್ದರಿಂದಲೇ ಈ ವಿಪತ್ತುಗಳೆಲ್ಲ ನಮಗೆ ಸಂಭವಿಸಿದಲ್ಲ ಅಂದುಕೊಳ್ಳುವರು. ಅವರು ನನ್ನನ್ನು ಬಿಟ್ಟು ಇತರ ದೇವರುಗಳನ್ನು ಆಶ್ರಯಿಸಿ ಬಹಳ ದುಷ್ಕಾರ್ಯಗಳನ್ನು ನಡೆಸುವುದರಿಂದ ನಾನು ಆ ಕಾಲದಲ್ಲಿ ಖಂಡಿತವಾಗಿಯೂ ಅವರಿಗೆ ವಿಮುಖನಾಗಿರುವೆನು ಅಂತ ನೋಡಿ. ಇಸ್ರಾಯೇಲರ ವಿಷಯದಲ್ಲಿ ದೇವರು ಮೋಶೆಗೆ ಏನು ಹೇಳ್ತಾರೆ? ಇಸ್ರಾಯೇಲ್ ಜನರೇ ನನ್ನನ್ನು ಬಿಟ್ಟು ಹೋಗ್ತಾರೆ, ಅನ್ಯ ದೇವರನ್ನು ಪೂಜಿಸ್ತಾರೆ. ಆಗ ದೇವರು ಕೋಪಗೊಂಡು ಅವರನ್ನು ನೋಡಿ, ಅಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಅವರಿಗೆ ಕಷ್ಟ ವಿಪತ್ತುಗಳು ಬರುವುದು. ಯಾಕೆಂದರೆ ದೇವರು ಆರಿಸಿಕೊಂಡ ಜನ, ದೇವರು ಇಸ್ರಾಯೇಲರಿಗೆ ಕೊಟ್ಟಷ್ಟು ಕಷ್ಟ ಬೇರೆ ಯಾವ ಜನರಿಗೆ ಕೊಡಲಿಲ್ಲ. ಯಾಕೆಂದರೆ ಅವರು ದೇವರಲ್ಲಿ ಗಟ್ಟಿಯಾಗಿರಲಿಲ್ಲ, ಅವರ ನಂಬಿಕೆ ಗಟ್ಟಿಯಾಗಿರಲಿಲ್ಲ, ಅವರು ದೇವರನ್ನು ಆತುಕೊಂಡು ಇರಲಿಲ್ಲ. ಅವರು ಅನ್ಯ ದೇವರುಗಳನ್ನು ಪೂಜಿಸಿದಾಗ ದೇವರು ಹೇಗೆ ಶಿಕ್ಷೆಗೆ ಒಳಗಾದರು. ಅವರು ವ್ಯಭಿಚಾರ ಮತ್ತು ಆತ್ಮಿಕ ವ್ಯಭಿಚಾರ ಎರಡು ದೊಡ್ಡ ಪಾಪಗಳನ್ನು ಮಾಡಿದ್ದರಿಂದ ಹೇಗೆ ಎಷ್ಟು ಸಾವಿರ ಜನರು ಒಂದೇ ದಿವಸದಲ್ಲಿ ಸತ್ತರು. ಇದೆಲ್ಲ ನಾವು ನೋಡ್ತೇವೆ. ಇಲ್ಲಿ ಮೋಶೆಗೆ ಏನು ಹೇಳ್ತಾನೆ? ಮೋಶೆಗೆ ಇಸ್ರಾಯೇಲರು, ನೀನು ಹೋದ ಮೇಲೆ ನೋಡಿ ಈ ಜನರು ನನ್ನನ್ನು ಬಿಟ್ಟು ಹೋಗುವವರು ಅಂತ ಎಲ್ಲ ಮೋಶೆಗೆ ವಿಷಯ ಹೇಳ್ತಾನೆ. ಅಂದರೆ ಜನರು ಅಷ್ಟು ಕೆಟ್ಟದಾಗಿ ಬಿಟ್ಟು ಹೋಗುವವರು ಮತ್ತು ಸಂಕಟಗಳಿಗೆ ಸಿಲುಕುವರು. ಆಗ ಅವರು ನನಗೆ ಮೊರೆ ಇಡಲು ನಾನು ವಿಮುಖನಾಗುವುದು. ಅಂದರೆ ಆ ಕಷ್ಟದಲ್ಲಿ ನಾನು ಅವರ ಕಷ್ಟಗಳನ್ನು ಪರಿಗಣಿಸುವುದೇ ಇಲ್ಲ ಅಂತ, ನೋಡುವುದೇ ಇಲ್ಲ, ಅವರಿಗೆ ಸಹಾಯ ನಾನು ಅವರ ಕೂಗನ್ನು ಕೇಳೇನು. ಈ ಎಲ್ಲ ಸಂಗತಿಗಳು ನಾವು ಅದು ಯೆಶಾಯನ ಪ್ರವಾದನೆಯಲ್ಲಿ ಕೂಡ ನಾವು ನೋಡ್ತೇವೆ. ಈಗ ಬಹಳ ಅಗತ್ಯವಾಗಿ ಇಲ್ಲಿ ಏನೆಂದರೆ, ಇಲ್ಲಿ ಯೋಹಾನನು ಕೂಡ ಅದೇ ವಿಷಯ ಹೇಳ್ತಾನೆ. ಹೊಸ ಒಡಂಬಡಿಕೆ ಏನು, ಅವರು ನಮ್ಮವರಾಗಿರಲಿಲ್ಲ. ಒಂದು ವೇಳೆ ನಮ್ಮವರಾಗಿದ್ದರೆ ಅವರು ಗಟ್ಟಿಯಾಗಿ ನೆಲೆಗೊಳ್ತಿದ್ದರು, ಗಟ್ಟಿಯಾಗಿರ್ತಿದ್ದರು. ಈಗ ನಾವು ಬಹಳ ಅಗತ್ಯವಾಗಿ ದೇವರಲ್ಲಿ ನೆಲೆಗೊಂಡರೆ ನಮಗೆ ಆಗುವ ಲಾಭವೇನು ಅಥವಾ ನಮಗೆ ಆಗುವ ಅನುಕೂಲವೇನು, ಆಶೀರ್ವಾದಗಳೇನು, ಇದನ್ನು ನಾವು ನೋಡೋಣ. ಯೋಹಾನನ 14ನೇ ಅಧ್ಯಾಯದಲ್ಲಿ ನೋಡಿ, ಅಲ್ಲಿ 23ನೇ ವಾಕ್ಯದಲ್ಲಿ ನಾವು ನೋಡೋಣ.
ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬೀಡಾರವನ್ನು ಮಾಡಿಕೊಳ್ಳುವೆವು. ನೋಡಿ, ಬಹಳ ಅದ್ಭುತವಾದ ಒಂದು ಆಶೀರ್ವಾದ ಈ ಹೊಸ ಒಡಂಬಡಿಕೆಯಲ್ಲಿ. ಏನೆಂದರೆ, ನಾವು ದೇವರಲ್ಲಿ ನೆಲೆಗೊಂಡಿದ್ದರೆ ದೇವರು ನಮ್ಮಲ್ಲಿ ನೆಲೆಗೊಳ್ತಾನೆ. ಏನು, ನಾವು ಆತನಲ್ಲಿ ನೆಲೆಗೊಳ್ತೇವೆ ಅಂದರೆ ದೇವರೇ ನಮ್ಮನ್ನು. ಇಲ್ಲಿ ನೋಡಿ, ಅಲ್ಲಿ ಏನು ಹೇಳಿದೆ ಅಂತ ಹೇಳಿ 23ನೇ ವಾಕ್ಯ ನೋಡಿ. ಯಾರಾದರೂ ನನ್ನ ಪ್ರೀತಿಸುವುದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಗೂಡಾರವನ್ನು ಮಾಡಿಕೊಳ್ಳುವುದು. ನೋಡಿ, ಇಲ್ಲಿ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ತಂದೆ ಮಗನು ಬಂದು ನೆಲೆಗೊಳ್ಳುತ್ತಾನೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಪುನಃ ನೋಡಿ, ಅಲ್ಲಿ ಮುಂದುವರಿದ ಭಾಗ ಅದೇ ಅಧ್ಯಾಯದಲ್ಲಿ 17ನೇ ವಾಕ್ಯ ನೋಡಿ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರರು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲೇ ವಾಸ ಮಾಡುತ್ತಾನೆ. ನೋಡಿ, ಇಲ್ಲಿ ಬಹಳ ಅಗತ್ಯವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ಬರ್ತಾನೆ. ನಾವು ಅನೇಕರು ಏನು ಯೋಚಿಸ್ತೇವೆ ಅಂದರೆ ಪವಿತ್ರಾತ್ಮನು ಮಾತ್ರ ನಮ್ಮಲ್ಲಿ ಇರ್ತಾನಂತ. ಆದರೆ ಇಲ್ಲಿ 23ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ, ನಾನು ಮತ್ತು ತಂದೆ ಬಂದು ನಿಮ್ಮಲ್ಲಿ ನೆಲೆಗೊಳ್ತೇನೆ. ಪುನಃ ಯೋಹಾನನು ತನ್ನ ಪತ್ರಿಕೆಯಲ್ಲಿ, ಮೊದಲನೇ ಪತ್ರಿಕೆಯಲ್ಲಿ ಅಲ್ಲಿ ಹೇಳ್ತಾನೆ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ತಂದೆ ಮಗನು ನಿಮ್ಮಲ್ಲಿ ಗೊಂಡಿದ್ದಾನೆ. ಆದ್ದರಿಂದ ತ್ರಯೇಕ ದೇವರು ನಮ್ಮಲ್ಲಿ ನೆಲೆಗೊಳ್ತಾರೆ. ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದುಂಟು ಯೋಚಿಸಿ. ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಮ್ಮಲ್ಲಿ ದೇವರು ನೆಲೆಗೊಂಡಿದ್ದಾನೆ. ನಾವು ದೇವರಲ್ಲಿ ನೆಲೆಗೊಂಡರೆ ದೇವರು ನಮ್ಮಲ್ಲಿ, ತ್ರಯೇಕ ದೇವರು ಕೇವಲ ಪವಿತ್ರಾತ್ಮನು ಮಾತ್ರ ಅಲ್ಲ, ತಂದೆ ಮಗ ಮತ್ತು ಪವಿತ್ರಾತ್ಮನು ಮೂವರು ತ್ರಯೇಕ ದೇವರು ನಮ್ಮಲ್ಲಿ ನೆಲೆಗೊಳ್ಳುತ್ತಾರೆ. ಇದಕ್ಕೆ ಸಂಬಂಧಪಟ್ಟು ಅನೇಕ ವಾಕ್ಯಗಳನ್ನು ನೋಡುತ್ತೇವೆ. ಅನೇಕ ವಾಕ್ಯಗಳು, ಎಂಥ ಒಂದು ಅದ್ಭುತ ದೇವರೇ ನಮ್ಮಲ್ಲಿರ್ತಾರೆ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬ ವಿಶ್ವಾಸಿಗಳು ಒಂದು ವಿಷಯವನ್ನು ನಾವಿಲ್ಲಿ ನೆನಪಿನಲ್ಲಿಟ್ಟುಕೊಳ್ಬೇಕು. ನಾವು ನಮ್ಮ ನಂಬಿಕೆ ನಿಜವಾದ ನಂಬಿಕೆ ಆದರೆ, ನಾವು ಕ್ರಿಸ್ತನನ್ನು ಪೂರ್ಣ ಹೃದಯದಿಂದ ನಂಬಿ ಆತನೇ ನಮ್ಮ ರಕ್ಷಕರೆಂದು ಅಂಗೀಕರಿಸಿದರೆ ನಮ್ಮಲ್ಲಿ ದೇವರು ನೆಲೆಗೊಂಡಿದ್ದಾನೆ. ಈಗ ನಾವು ಏನು ಯೋಚಿಸ್ತೇವೆ, ನಾವು ಬಲಹೀನರು, ನಾವು ಏನು ಪಾಪ ಮಾಡುವವರು ಅಂತ ನಾವು ಯೋಚಿಸ್ಬೋದು. ಆದ್ದರಿಂದ ಪಾಪ ಮಾಡಿದಾಗ ಪವಿತ್ರಾತ್ಮನ ದೇವರು ನಮ್ಮಲ್ಲಿ ಇರುವುದಿಲ್ಲ ಅಂತ ಅನೇಕರು ತಪ್ಪು ಕಲ್ಪನೆಯಲ್ಲಿ ಇರ್ಬೋದು. ಇದನ್ನು ನಾವು ಎಲ್ಲರೂ ಬಿಟ್ಟು ಬಿಡಬೇಕು. ಯಾಕೆ ಅಂದರೆ ನಮ್ಮಲ್ಲಿ ಈ ಶರೀರದ ಬಲಹೀನತೆ, ಈ ಶರೀರ ಇರುವ ತನಕ ಇರ್ತದೆ. ಆದರೆ ಹಂತ ಹಂತವಾಗಿ ನಾವು ಹೊಸ ಸೃಷ್ಟಿಗಳಾಗಿ ರೂಪಿಸಲ್ಪಡುವವರಾಗಿದ್ದೇವೆ. ಇದಕ್ಕಾಗಿ ನಾವು, ನಮ್ಮಲ್ಲಿ ದೇವರ ಆತ್ಮನಿದ್ದಾನೆ, ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಈಗ ಈ ಪವಿತ್ರ ಆತ್ಮನು ನೋಡಿ, ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಸುವಾರ್ತೆ ಸಾರಲ್ಪಟ್ಟಾಗ, ನಮಗೆ ಸುವಾರ್ತೆಯನ್ನು ಸಾರಲ್ಪಟ್ಟಾಗ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರಾದ ನಮ್ಮ ಮೇಲೆ ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟಿತ್ತು. ಅಂದರೆ ದೇವರ ಆತ್ಮನ ಅಭಿಷೇಕ ನಮಗೆ ಅಲ್ಲಿ ಆಗಿ ಹೋಯಿತು. ಇನ್ನೊಂದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಮಗೆ ದೇವರು ಒಂದು ರಕ್ಷಣೆ ಅಥವಾ ಪರಲೋಕದ ಭಾಗ್ಯ, ಒಂದು ಬಹುಮಾನವಾಗಿ ನಾವು ಆತನಲ್ಲಿ ನೆಲೆಗೊಂಡಾಗ ನಮಗೆ ಸಿಗುವುದಾಗಿದೆ. ಇದಕ್ಕೆ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನೋಡಿ, ನಾವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಗೆ ಹೋಗೋಣ. ಅಲ್ಲಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ ನೋಡಿ. 2 ಕೊರಿಂಥ 4:16. ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯ ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರದಲ್ಲಿ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿಯೂ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನೋಡಿ, ನಮ್ಮ ಶರೀರದಲ್ಲಿ ದಿನದಿಂದ ನಾವು ಡೇ ಬೈ ಡೇ ನಾವು ನೂತನಗೊಳ್ಳುತ್ತಾ ಇದ್ದೇವೆ ಅಂತ.
ಇನ್ನೊಂದು ವಾಕ್ಯ ನಾವು ನೋಡಿ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ. ಆದ್ದರಿಂದ ನಾವು ಯಾರು ಕೂಡ ಯೋಚಿಸೋದು ಬೇಡ, ನಾವು ಕ್ರಿಸ್ತನ ನಂಬಿದ ಕೂಡಲೇ ನಾವು ಹೊಸ ಸೃಷ್ಟಿಗಳಾದೇವೆಂದರೆ ಸಂಪೂರ್ಣ ಹೊಸತನ ನಮ್ಮಲ್ಲಿ ಬಂತು, ನಾವಿನ್ನು ಯಾರು ಕೂಡ ಪಾಪ ಮಾಡುವವರು ಆಗುವುದಿಲ್ಲ ಅಂತ ಹೇಳಿ ತಪ್ಪು ಕಲ್ಪನೆಯನ್ನು ಬಿಟ್ಟು ಬಿಡಬೇಕು. ಯಾವಾಗ ನೋಡಿ, ಯಾವಾಗ ತನಕ ಶರೀರ ಇರ್ತದೆ ಆಗ ಶರೀರದಲ್ಲಿ ಆದಾಮನ ಪಾಪದಿಂದ ಉಂಟಾದ ಆ ಪಾಪದ ಸ್ವಭಾವ ನಮ್ಮಲ್ಲಿ ಇರ್ತದೆ. ಅದಕ್ಕಾಗಿ ಪೌಲನು ಹೇಳ್ತಾನೆ, ನಮ್ಮ ಶರೀರ ಮತ್ತು ಆತ್ಮಕ್ಕೆ ಒಂದು ಹೋರಾಟ ಇದೆ. ಈ ಆತ್ಮನು ಏನು ಮಾಡ್ತಾನೆ, ನಮಗೆ ದೇವರಿಂದ ದೊರೆತ ಆತ್ಮನು ದೇವರ ಕಡೆಗೆ ಎಳೀತಾನೆ. ಶರೀರ ಏನು, ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳ ಮಾಡಿದೆ. ಅದರಿಂದ ಇಲ್ಲಿ ಯುದ್ಧ ಇದೆ. ಆದರೆ ಒಂದು ವಿಷಯ, ನಿರಂತರ ಈ ಹೋರಾಟದಲ್ಲಿ ನಾವು ಶರೀರವು ಸೋಲು ಹಾಗೂ ಆತ್ಮನ ಜಯ ಉಂಟಾಗಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅಂದರೆ ಏನು, ದೇವರ ವಾಕ್ಯಗಳನ್ನು ಹೆಚ್ಚು ಧ್ಯಾನಿಸಿ ಪವಿತ್ರಾತ್ಮನಿಗೆ ನಮ್ಮಲ್ಲಿ ಹೆಚ್ಚು ಕಾರ್ಯ ಮಾಡುವಂತೆ ಮಾಡಬೇಕು. ಇನ್ನೊಂದು ವಾಕ್ಯ ನೋಡಿ, ನಾವು ಅದು ನಿರಂತರ ಪ್ರಕ್ರಿಯೆ ಅಂತ ಹೇಳಿ ಹೊಸದಾಗೋದು. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲಿ 3ನೇ ಅಧ್ಯಾಯ 10ನೇ ವಾಕ್ಯ ನೋಡಿ, 3:10. ಆ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನುಂಟು ಮಾಡುತ್ತದೆ. ನೋಡಿ ಅಲ್ಲಿ 9ನೇ ವಾಕ್ಯದಿಂದ ಮಾಡಿ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವದಲ್ಲಿ ಆ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ನೋಡಿ, ಹಳೆಯ ಸ್ವಭಾವದಲ್ಲಿ ನೀವು ಕೆಟ್ಟ ಸಂಗತಿಗಳನ್ನು ಮಾಡೋರಾಯ್ತು, ಆದರೆ ಈಗ ನೀವು ಹೊಸ ನೂತನ ಸ್ವಭಾವವನ್ನು ಹೊಂದಿದ್ದೀರಿ. ಇಲ್ಲಿ ನೋಡಿ, ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ, ಅಂದ್ರೇನು, ಕ್ರಿಸ್ತನ ಸ್ವಭಾವಕ್ಕೆ ಪರಿಪೂರ್ಣವಾಗಿ ಆ ಸ್ವಭಾವಕ್ಕೆ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗ್ತದೆ. ಒಂದೇ ದಿವಸದಲ್ಲಿ ನೂತನ ಆಗ್ತದೆ ಅಂತ ಬರೆದಿಲ್ಲ. ದಿನೇ ದಿನೇ ಹಂತ ಹಂತವಾಗಿ ನಾವು ಪರಿಶುದ್ಧತೆಯಲ್ಲಿ ಬೆಳೀತೇವೆ. ಅದಕ್ಕಾಗಿ ನಮ್ಮ ಬಲಹೀನತೆಯಲ್ಲಿ ಎಲ್ಲಿ ಕೂಡ ಪಾಪಕ್ಕೆ ನಾವು ಬಿದ್ದಾಗ ನಾವು ಯಾರು ಕೂಡ ಯೋಚಿಸುತ್ತೂ ಬೇಡ, ನಮ್ಮಲ್ಲಿ ದೇವರು ಇಲ್ಲ, ನಮ್ಮಲ್ಲಿ ಪವಿತ್ರಾತ್ಮನಿಲ್ಲ, ಅದಕ್ಕಾಗಿ ನಾವು ಪಾಪದಲ್ಲಿ ಬಿದ್ದೇವೆ ಅಂತ ಹೇಳಿ. ಯಾಕೆಂದರೆ ಪಾಪ ನಾವು ಯಾರು ಕೂಡ ಹೆದರಬೇಕೆಂದಿಲ್ಲ. ಯಾಕೆಂದರೆ ನಮಗೆ ರಕ್ಷಣೆಯ ಒಂದು ಖಾತರಿಯಾಗಿ ಪವಿತ್ರಾತ್ಮನು ಕೊಡಲ್ಪಟ್ಟಿದ್ದಾನೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಸೈತಾನನ್ನು ತರುವುದು ನಮಗೆ ಇದೇ ನಮ್ಮ ಸಮಸ್ಯೆ. ಏನಾಗ್ತದೆ, ನಮಗೆ ಎಲ್ಲಿಯಾದರೂ ನಮ್ಮ ಬಲಹೀನತೆಯಿಂದ ನಾವು ಪಾಪದಲ್ಲಿ ಬಿದ್ದಾಗ ಸೈತಾನನ್ನು ಮೊದಲು ನಮಗೆ ತರುವ ವಿಷಯ ಏನೆಂದರೆ ನಮ್ಮಲ್ಲಿ ಪವಿತ್ರಾತ್ಮನಿಲ್ಲ, ಅದಕ್ಕಾಗಿ ನಾವು ಪಾಪದಲ್ಲಿ ಬಿದ್ದೆವು, ಅದಕ್ಕಾಗಿ ಪವಿತ್ರಾತ್ಮ ನಮ್ಮನ್ನು ಬಿಟ್ಟು ಹೋದನು. ಇಲ್ಲ, ಪವಿತ್ರಾತ್ಮ ನಮ್ಮಲ್ಲಿ. ಆದರೆ ಒಂದು ವಿಷಯ, ನಾವು ಪಾಪದಲ್ಲಿ ಬಿದ್ದಾಗ ಪವಿತ್ರಾತ್ಮನು ನೊಂದು ಹೋಗ್ತಾನೆ, ಕೊರಗುತ್ತಾನೆ, ಕೂಗ್ತಾನೆ. ಇದು ಬಹಳ. ಅದಕ್ಕಾಗಿ ಪೌಲನು ಹೇಳ್ತಾನೆ, ಪವಿತ್ರಾತ್ಮನನ್ನು ನೊಂದಿಸಬೇಡಿರಿ. ಯಾಕೆಂದರೆ ನಮ್ಮಲ್ಲಿದ್ದಾನೆ ಅವನು, ನಮಗೆ ಒಂದು ಸಂಚಕಾರವಾಗಿ ಕೊಡಿದ್ದಾನೆ. ಅದಕ್ಕಾಗಿ ಒಂದು ವಾಕ್ಯ ನೋಡಿ ಹೇಗೆ ಸಂಚಕಾರ ಅಂತ ಬರೆಯಲ್ಪಟ್ಟಿದೆ. ಆ ಶಬ್ದನನ್ನು ನಾವು ಜಾಸ್ತಿಯಾಗಿ ಉಪಯೋಗಿಸುವ ಶಬ್ದ ಅಲ್ಲ, ಆದರೆ ಅದು ಇಂಗ್ಲೀಷಲ್ಲಿ ಇನ್ನೊಂದು ಭಾಷಾಂತರದಲ್ಲಿ ನಾವು ಸರಿಯಾಗಿ ನೋಡೋಣ, ಆಗ ನಮಗೆ ಅರ್ಥ ಆಗ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯ ನೋಡಿ ಏನು ಬರೆಯಲ್ಪಟ್ಟಿದೆ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರ ಆತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಗೆ ಉಂಟು ಮಾಡಿದೆ. ಏನು, ನಮಗೆ ದೇವರ ಮಹಿಮೆ ಅಂದರೆ ಏನು, ನಾವು ರಕ್ಷಿಸಲ್ಪಟ್ಟವರು, ಪರಲೋಕದ ಭಾಗ್ಯ ನಮಗೆ ಸಿಗ್ತದೆ ಅಂತ ಹೇಳಿ ಸಂಚಕಾರ ಇಲ್ಲಿ ಪದ ಬರೆಯಲ್ಪಟ್ಟಿದೆ. ಆದರೆ ಇಂಗ್ಲೀಷಲ್ಲಿ ನಾವು ನೋಡಿದರೆ ಗ್ಯಾರಂಟಿ ಅಂತ. ಅಂದರೆ ಏನು, ಖಾತರಿ. ಇದು ಸಂಚಕಾರ ಹೇಗೆ ಪದ ಬಂತು ಗೊತ್ತಿಲ್ಲ, ನಾನು ಹೆಚ್ಚು ಇದನ್ನು ಕೇಳಲಿಲ್ಲ. ಕನ್ನಡದಲ್ಲಿ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಒಂದು ಗ್ಯಾರಂಟಿ ಅಂದರೆ ಏನು, ಖಾತರಿಯಾಗಿ ನಮಗೆ ಪವಿತ್ರಾತ್ಮನ ಕೊಡಲ್ಪಟ್ಟಿದ್ದವು. ಅಂದರೆ ಏನು, ನಮಗೆ ಪವಿತ್ರಾತ್ಮನ ಕೊಡಲ್ಪಟ್ಟದ್ದರಿಂದ ರಕ್ಷಣೆ ನಮಗೆ ಒಂದು ಖಾತರಿ ಆಗಿದೆ ಅಂತೇಳಿ. ಆದ್ದರಿಂದ ಪವಿತ್ರಾತ್ಮನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಮಗೆ ಪವಿತ್ರಾತ್ಮನು ಖಾತರಿಯಾಗಿ ಕೊಡಲ್ಪಟ್ಟನು, ಗ್ಯಾರಂಟಿ ಅಂತ ಹೇಳಿ. ನಾವು ಪರಲೋಕದ ಬಾಧ್ಯಸ್ಥರು.
ಸ್ಪಷ್ಟವಾಗಿ ನೋಡಿ. ಅದು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯ. ಎಫೆಸ 1-2 ಬಹಳ ಒಂದು ರಕ್ಷಣೆ ವಿಷಯದ ಅದ್ಭುತ 2 ಅಧ್ಯಾಯಗಳು. ಇದನ್ನು ನೀವು ಎಷ್ಟು ಸಾರಿ ಓದಿದರೂ ಕೂಡ ಕಡಿಮೆ ಆಗ್ತದೆ. ಅಷ್ಟು ಆ ರಕ್ಷಣೆ ವಿಷಯದಲ್ಲಿ ನಮಗೆ ಅದ್ಭುತ ವಾಕ್ಯಗಳು ಅಲ್ಲಿ ಕೊಡಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು ಏನೆಂದರೆ, ನಮ್ಮಲ್ಲಿ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಾಗ ದೇವರು, ತ್ರೈಕ ದೇವರು ನಮ್ಮಲ್ಲಿ ನೆಲೆಗೊಳ್ಳುತ್ತಾನೆ. ನಮ್ಮಲ್ಲಿ ತ್ರೈಕ ದೇವರು ನೆಲೆಗೊಳ್ತಾನೆ. ಇದಕ್ಕಾಗಿ ನಾವು ಬಹಳ ಅನೇಕ ವಾಕ್ಯಗಳನ್ನು ನೋಡಬಹುದು. ಮೊದಲು ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ ನೋಡಿ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 10ನೇ ವಾಕ್ಯ ನೋಡಿ. 8-10. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದಿಶೆಯಿಂದ ಜೀವಸ್ವರೂಪವಾಗಿದೆ. ಕ್ರಿಸ್ತನು ನಿಮ್ಮಲ್ಲಿದ್ದರೆ ಅಂದರೆ ನಮ್ಮಲ್ಲಿ ಕ್ರಿಸ್ತನು ಇದ್ದಾನೆ. ಅದಕ್ಕಾಗಿ ಯೇಸುವನ್ನು ಸತ್ತವರೊಳಗಿಂದ ಜೀವಿತವಾಗಿ ಎಬ್ಬಿಸಿದ ಆತನ ಆತ್ಮವು ನಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಮ್ಮ ಮೃತ್ಯ ದೇವರುಗಳು ಸಹ ಬದುಕಿಸುವನು. ನೋಡಿಲೆ, ನಮ್ಮಲ್ಲಿ ಆತ್ಮನು ವಾಸವಾಗಿದ್ದಾನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ ನೋಡಿ. ಪೌಲನಿಲ್ಲಿ, ನೀವು ದೇವರ ಆಲಯವಾಗಿದ್ದೀರೆಂತಲೂ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂತಲೂ ನಿಮಗೆ ಗೊತ್ತಿಲ್ಲವೋ? ನೋಡಿ, ನಾವು ದೇವರ ಆಲಯವಾಗಿದ್ದೇವೆ. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ. ಅದರಿಂದ ಈ ವಿಷಯಗಳನ್ನು ಗಟ್ಟಿಯಾಗಿ ನಾವು ಮನಸ್ಸಿನಲ್ಲಿಟ್ಟುಕೊಳ್ಬೇಕು. ಯಾವತ್ತೂ ಕೂಡ ನಾವು ಚಂಚಲರಾಗಬಾರ್ದು. ನಮ್ಮಲ್ಲಿ ಪವಿತ್ರಾತ್ಮನು ನಾವು ದೇವರ ಆಲಯ. ದೇವರು ನಮ್ಮಲ್ಲಿ ವಾಸವಾಗಿದ್ದಾನೆ. ಯಾಕೆ? ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರಿಂದ ದೇವರು ನಮ್ಮಲ್ಲಿ ವಾಸವಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡಿ, ಅದೇ ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಹೋಗಿ 19-20 ವಾಕ್ಯ ಏನು ಹೇಳ್ತದೆ ನೋಡಿ. ನೋಡಿ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದು. ಬಹಳ ಅಗತ್ಯವಾಗಿ ನಾವು ತಿಳ್ಕೊಬೇಕು. ನಮ್ಮ ದೇಹವು ಇವತ್ತು ಪವಿತ್ರಾತ್ಮನಿಗೆ ಗರ್ಭಗುಡಿ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮಂಜುಷದಲ್ಲಿ ಇದ್ದ ಹಾಗೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ನಮ್ಮ ದೇಹದಲ್ಲಿ ಒಂದು ಗರ್ಭಗುಡಿ ಆಗಿದ್ದಾನೆ. ಬಹಳ ಇನ್ನೊಂದು ವಾಕ್ಯ ನಾವು ನೋಡೋಣ ಬೇಕಾದ್ರೆ, ಅದೇ ಮುಂದುವರಿದ ಭಾಗವಾಗಿ ಕೊರಿಂಥದವರಿಗೆ ಅದೇ 2ನೇ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 16ನೇ ವಾಕ್ಯ ನೋಡಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯನ್ನು, ನೀವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗು. ಏನು ಹೇಳ್ತದೆ? ನಾನು ಅವರಲ್ಲಿ ವಾಸವಾಗುವೆನು. ದೇವರು, ಇದು ಹಳೆ ಒಡಂಬಡಿಕೆಯಲ್ಲಿ ಹೇಳಿದ ವಾಕ್ಯ. ಈಗ ಹೊಸ ಒಡಂಬಡಿಕೆಯಲ್ಲಿ ಆವಾಗಲೇ ಪ್ರವಾದಿಸಲ್ಪಟ್ಟಿತ್ತು ಈ ವಾಕ್ಯ. ಏನು? ದೇವರು ನಮ್ಮೊಳಗೆ ವಾಸ ಮಾಡ್ತಾನೆ. ಯಾವಾಗ ಕ್ರಿಸ್ತನು ಕ್ರೂಜೆಯಲ್ಲಿ ಪ್ರಾಣ ಕೊಟ್ಟನು, ಆಗ ದೇವಾಲಯದ ಪರದೆ 2 ಭಾಗವಾಗಿ ಹೋಯಿತು, ಹರಿದೋಯಿತು ಮೇಲಿಂದ. ಮತ್ತು ದೇವರು ನಮ್ಮಲ್ಲಿ ವಾಸ ಮಾಡುವ ಆ ಹೊಸ ಒಡಂಬಡಿಕೆಯ ಕಾಲ ಅಲ್ಲಿಂದ ಪ್ರಾರಂಭ ಆಯಿತು. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು, ನಮ್ಮಲ್ಲಿ ದೇವರು ವಾಸವಾಗಿದ್ದಾನೆ. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಪ್ರತಿಯೊಂದು ಕಡೆ ಇದೇ ವಿಷಯಗಳನ್ನು ಪ್ರಸ್ತಾಪಿಸಿದೆ. 2ನೇ ಅಧ್ಯಾಯ 20ನೇ ವಾಕ್ಯ ನೋಡಿ. ಅಲ್ಲಿ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಪೌಲನೇನು ಹೇಳ್ತಾನೆ? ಪೌಲನು ಕ್ರಿಸ್ತನ ಮೇಲೆ ಗಟ್ಟಿಯಾಗಿ ನಂಬಿಕೆ ಇಟ್ಟಿದ್ದರಿಂದ ಪೌಲನು ಇಲ್ಲಿ ಏನು ಹೇಳ್ತಾನೆ? ಧೈರ್ಯವಾಗಿ ಹೇಳ್ತಾನೆ, ಕ್ರಿಸ್ತನು ನನ್ನಲ್ಲಿದ್ದಾನೆ ಅಂತ ಹೇಳಿ. ಕ್ರಿಸ್ತನು ನನ್ನಲ್ಲಿ. ಅದೇ ರೀತಿಯಾಗಿ ನಾವು ಕೂಡ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದರಿಂದ ನಮ್ಮಲ್ಲಿ ಕ್ರಿಸ್ತನು ಇದ್ದಾನೆ. ಇನ್ನೊಂದು ವಾಕ್ಯ ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಮುಂದುವರಿದ ಭಾಗ 2ನೇ ಅಧ್ಯಾಯ 22ನೇ ವಾಕ್ಯ ನೋಡಿ. ಅಲ್ಲಿ, ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗಿರುವುದಕ್ಕಾಗಿ
ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ನೋಡಿ, ಏನು ನಾವು ಪ್ರತಿಯೊಬ್ಬರು ದೇವರಿಗೆ ಆಲಯವಾಗಿ ಕಟ್ಟಲ್ಪಡುತ್ತಾ ಇದ್ದೇವೆ. ನಮ್ಮ ದೇಹವು ದೇವರಿಗೆ ಆಲಯವಾಗಿದೆ ಅಂತ ಹೇಳಿ ಮುಂದುವರಿದು ನೋಡಿ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲಿ 1ನೇ ಅಧ್ಯಾಯ 27 ವಾಕ್ಯ ಏನು ಹೇಳ್ತದೆ ನೋಡಿ. ಅಲ್ಲಿ 1:27, ಈ ಮರ್ಮದ ಮಹಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸುವುದಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ ಕ್ರಿಸ್ತನು ನಿಮ್ಮಲ್ಲಿದ್ದು. ನೋಡಿ, ಅಂದರೆ ಏನು? ದೇವರು ನಮ್ಮಲ್ಲಿದ್ದು, ಕ್ರಿಸ್ತನು ನಮ್ಮಲ್ಲಿದ್ದು ಆ ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ನೋಡಿ, ಕ್ರಿಸ್ತನು ನಮ್ಮಲ್ಲಿದ್ದಾನೆ ಅಂತ ಹೇಳಿ ನೋಡ್ತೇವೆ. ಆದ್ದರಿಂದ ನಾವು ಪ್ರತಿಯೊಬ್ಬ ವಿಶ್ವಾಸಿಗಳು ಯೋಚಿಸಬೇಕು ಏನೆಂದರೆ, ನಮ್ಮಲ್ಲಿ ದೇವರು ವಾಸವಾಗಿದ್ದಾನೆ. ನಮ್ಮಲ್ಲಿ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡ ಮೊದಲ ಒಂದು ಅದ್ಭುತವಾದ ಆಶೀರ್ವಾದ ಅಂದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ದೇವರು ನಮ್ಮಲ್ಲಿ ವಾಸವಾಗಿದ್ದಾನೆ. ಕೇವಲ ಪವಿತ್ರಾತ್ಮನಲ್ಲ, ತ್ರೈಕ ದೇವರು ನಮ್ಮಲ್ಲಿ ವಾಸವಾಗಿದ್ದಾರೆ. ನಾವೀಗ ಯೋಹಾನನ ಮೊದಲ ಪತ್ರಿಕೆಗೆ ಹೋಗೋಣ. ಅಲ್ಲಿ 4ನೇ ಅಧ್ಯಾಯ 4ನೇ ವಾಕ್ಯ ನೋಡಿ. ಅಲ್ಲಿ ಯೋಹಾನನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವುದಕ್ಕಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಯನ್ನು ಜಯಿಸಿದ್ದೀರಿ. ನಿಮ್ಮಲ್ಲಿರುವ ಆತನು ಏನು ಹೇಳ್ತಾನೆ? ನಮ್ಮಲ್ಲಿರುವ ಆತನು ಯಾರು? ದೇವರು ಲೋಕದಲ್ಲಿರುವ ಸೈತಾನಗಿಂತ ಹೆಚ್ಚು ಬಲ ಹೊಂದಿದವನಾಗಿದ್ದಾನೆ. ಆದ್ದರಿಂದ ನೋಡಿ ಅಲ್ಲೇ ಮತ್ತೆ 13ನೇ ವಾಕ್ಯ, ದೇವರು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದರಿಂದಲೇ ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆಂತಲೂ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ತಿಳ್ಕೊಳ್ಳುತ್ತೇವೆ. ನೋಡಿ, ಆತ್ಮನಲ್ಲಿ ದೇವರು ತನ್ನ ಆತ್ಮನನ್ನು ನಮಗೆ ಕೊಟ್ಟಿದ್ದರಿಂದ ನಾವು ಆತನಲ್ಲಿ ನೆಲೆಗೊಂಡಿದ್ದೇವಂತ ನಾವು ತಿಳಿಯುತ್ತೇವೆ. ಅಲ್ಲಿ 16ನೇ ವಾಕ್ಯ ಪುನಃ ನೋಡಿ. ನಾವು ತಿಳಿದುಕೊಂಡಿದ್ದೇವೆ, ಆತನಲ್ಲಿ ನೆಲೆಗೊಂಡಿದ್ದೇವೆ ಅಂತ ನಾವು ತಿಳಿದುಕೊಂಡಿದ್ದೇವೆ. 16ನೇ ವಾಕ್ಯ ಕೂಡ ಅದೇ ಹೇಳ್ತದೆ, ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆ ಅಂತ. ಈಗ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ ನಾವು ಪುನಃ. ಅಲ್ಲಿ 1ನೇ ಅಧ್ಯಾಯ 21ರಿಂದ 23 ತನಕ, ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರೂ ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ನೀವು ಕೇಳಿದಂಥ ಆಕಾಶದ ಕೆಳಗಿನ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗ ಹೋಗದೆ. ನೋಡಿ, ಬಹಳ ಅಗತ್ಯವಾಗಿ ನಮ್ಮ ನಂಬಿಕೆ ಅಷ್ಟು ಗಟ್ಟಿಯಾಗಿರಬೇಕು. ತೊಲಗು ಹೋಗದೆ ಅಸ್ಥಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಆದ್ದರಿಂದ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರೆ, ಯಾವಾಗ ನಾವು ಕ್ರಿಸ್ತನ ಮೇಲೆ ನಂಬಿಕೆ ನಾವು ಕಳ್ಕೊಳ್ತೇವ, ಆವಾಗ ನಾವು ಆತನಲ್ಲಿ ನೆಲೆಗೊಂಡಿರುವುದಿಲ್ಲ. ಆದ್ದರಿಂದ ನಂಬಿಕೆ ಭಾಳ ಅಗತ್ಯ. ಇಲ್ಲಿ ನಾವು ಪೇತ್ರನ ಮೊದಲನೇ ಪತ್ರಿಕೆ ಹೋಗೋಣ. ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬ ದೇವಜನರು ನಾವು ತಿಳ್ಕೊಳ್ಬೇಕಾದ ಸಂಗತಿ ನೋಡಿ. ಅಲ್ಲಿ 3ನೇ ವಾಕ್ಯದಿಂದ ನೋಡಿ. 1ನೇ ಅಧ್ಯಾಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ತನಗೆ ಸ್ತೋತ್ರವಾಗಲಿ. ಅವನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣಾಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧರಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರಕಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೋಡಿ, ದೇವರು ನಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೋಡಿ, ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನೋಡಿ, ಇಲ್ಲಿ 6ನೇ ವಾಕ್ಯದಿಂದ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಸಂಕಷ್ಟಗಳಲ್ಲಿದ್ದು
ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಆ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನವನ್ನು ಉಂಟು ಮಾಡುವುದು. ನೀವು ಆತನನ್ನು ಕಣ್ಣಾರೆ ನೋಡಿಲ್ಲವಾದರೂ ಆತನನ್ನು ಪ್ರೀತಿಸಿದ್ದೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯು ಅಂತ್ಯಫಲವಾಗಿರುವ ಆತ್ಮರಕ್ಷಣೆ ಹೊಂದಿರುವವರಾಗಿ ಹೇಳಲು ಶಕ್ತವಾಗಂಥ ಪ್ರಭಾವವುಳ್ಳ ಸಂತೋಷವನ್ನು ಹರ್ಷಿಸುತ್ತೇನೆ. ನೋಡಿಲ್ಲೇ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬ ವಿಶ್ವಾಸಿಗಳು ಯೋಚಿಸಬೇಕು. ನಮಗೆ ಕಷ್ಟಗಳು ಉಂಟು, ಯಾಕೆ? ದೇವರ ವಾಕ್ಯ ಏನು ಹೇಳ್ತದೆ? ಬಂಗಾರವನ್ನು ಯಾವ ರೀತಿ ಬೆಂಕಿಯಲ್ಲಿ ಹಾಕಿ ಪರೀಕ್ಷೆ ಮಾಡುತ್ತಾರೋ ಅದೇ ರೀತಿಯಾಗಿ ನಮ್ಮ ನಂಬಿಕೆ ಕೂಡ ದೇವರು ಪರೀಕ್ಷೆ ಮಾಡ್ತಾರೆ. ನಮ್ಮಲ್ಲಿ ಅನೇಕ ಜನರಿದ್ದಾರೆ, ನಾವು ನೋಡಿದ್ದೇವೆ. ಅನೇಕರು ಸ್ವಲ್ಪ ಕಷ್ಟ ಬಂದಾಗ ಬಿಟ್ಟು ಹೋಗಿದ್ದಾರೆ. ಅವರು ಕ್ರಿಸ್ತನಲ್ಲಿ ನೆಲೆಗೊಂಡವರಲ್ಲ. ಆದರೆ ನೆಲೆಗೊಂಡವರಲ್ಲಿ ಎಂಥ ಕಷ್ಟ ಸಂಕಷ್ಟಗಳು ಬಂದರೂ ಕೂಡ ಅವರು ನಂಬಿಕೆಯಲ್ಲಿ ಗಟ್ಟಿಯಾಗಿದ್ದಾರೆ. ಎಂತಹ ಕಷ್ಟಗಳು ಸಂಭವಿಸಿದ್ದು, ಕೆಲವರದ್ದು ಕಷ್ಟಗಳು ನೋಡಿದರೆ ನಾವು ಯೋಚಿಸಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿದೆ. ಕೆಲವರು ಅನೇಕ ಕಷ್ಟಗಳಲ್ಲಿ ಇನ್ನೂ ಇದ್ದಾರೆ. ಎಷ್ಟು ನಮಗೆ ವಿಶ್ವಾಸಿಗಳಿಗೆ ಎಷ್ಟು ಹೆಚ್ಚು ಕಷ್ಟವೋ ಅಷ್ಟು ನಮಗೆ ಪ್ರತಿಫಲ ಹೆಚ್ಚು ಪರಲೋಕದಲ್ಲಿದೆ. ಮಹಾಪದವಿಯನ್ನು ಅಂತ ಬರೆಯಲ್ಪಟ್ಟಿದೆ. ಆ ಮಹಾಪದವಿಗೋಸ್ಕರ ದೇವರು ನಮ್ಮನ್ನು ಶಿಕ್ಷಿಸ್ತಾರಂತ ಹೇಳ್ತದೆ. ಅದರಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಮ್ಮ ನಂಬಿಕೆಯನ್ನು ದೇವರು ಪರೀಕ್ಷೆ ಮಾಡ್ತಾರೆ. ಆದರೆ ಆ ನಂಬಿಕೆಯಲ್ಲಿ ನಮ್ಮನ್ನು ಕಾಪಾಡ್ತಾರೆ. ದೇವರಿಗೆ ನಮ್ಮನ್ನು ಕೈ ಬಿಡುವವರಲ್ಲ. ಯಾಕೆ? ನಮ್ಮಲ್ಲಿ ದೇವರು ವಾಸವಾಗಿದ್ದಾರೆ. ಎಷ್ಟು ಕಷ್ಟಗಳು ಹೆಚ್ಚಿದೆಯೋ ಅಷ್ಟು ನಮಗೆ ದೇವರ ಆಶೀರ್ವಾದಗಳು ಕೂಡ ಹೆಚ್ಚಿದೆ. ಪರಲೋಕದಲ್ಲಿ ನಮ್ಮ ದೊಡ್ಡ ಬಹುಮಾನ ಇದೆ. ನೋಡಿ, ಅನೇಕ ಸೇವಕರ ಜೀವನ ಚರಿತ್ರೆ ನೀವು ನೋಡಿದರೆ ನೀವು ಯೋಚಿಸದಂಥ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ. ಅವರ ಇಡೀ ಕುಟುಂಬವನ್ನೇ ಕಳ್ಕೊಂಡಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ಕೂಡ ಅವರು ನಂಬಿಕಸ್ಥರಾಗಿ ದೇವರವರಿಗೆ ಕೊಟ್ಟ ಸೇವಾ ಕಾರ್ಯವನ್ನು ನಡೆಸಿಕೊಂಡು ಹೋಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಅನೇಕ ಜನರು ಕಷ್ಟಕ್ಕೆ ಒಳಗಾಗಿದ್ದಾರೆ. ಎಂಥ ಒಂದು ಸಂಗತಿಗಳು ನಡೆದರೆ ಅಂದರೆ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಬಹಳ ಅಗತ್ಯವಾಗಿ ಜೂಡ್ಸನ್ ಅಂತ ಬರ್ಮ ದೇಶಕ್ಕೆ ಸುವಾರ್ತೆ ಸಾರಲಿಕ್ಕೆ ಬಂದ ವ್ಯಕ್ತಿಯದ ಜೀವನ ಚರಿತ್ರೆ ನೋಡಿ. ಅವನ ಹಡಗಿನಲ್ಲಿ ಬರುವಾಗ ಒಂದು ಮಗು ತೀರಿ ಹೋಯಿತು. ಅಲ್ಲಿ ಮುಟ್ಟುವಾಗ ಇನ್ನೊಂದು ಮಗು ತೀರಿ ಹೋಯಿತು. ಅವನು 3 ಸಾರಿ ಮದುವೆ ಆಗಬೇಕು, 2 ಹೆಂಡತಿಗಳನ್ನು ಕಳ್ಕೊಟ್ಟನು. ಆದರೂ ಕೂಡ ಚಂಚಲನಾಗಲಿಲ್ಲ. ದೇವರ ಮೇಲೆ ನಂಬಿಕೆ ಗಟ್ಟಿಯಾಗಿಟ್ಟನು. ಇಡೀ ಬರ್ಮ ದೇಶಕ್ಕೆ ಆತನು ಬೈಬಲನ್ನು ಆ ಸ್ಥಳೀಯ ಭಾಷಾಂತರದಲ್ಲಿ ಮಾಡಿದ್ದ ವ್ಯಕ್ತಿ. ಅದು ಅವನ ಜೀವನದಲ್ಲಿ ನಡೆದ ಸಂಗತಿಗಳು ನಾವು ಯಾರು ಕೂಡ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮಲ್ಲಿ ಕೂಡ ಕೆಲವು ಸಂಗತಿಗಳು ಕಷ್ಟದಲ್ಲಿದ್ದವರ ನಂಬಿಕೆ ನೋಡಿ ನನಗೆ ಒಂದೊಂದು ಸಾರಿ ಕಣ್ಣೀರು ಬರ್ತದೆ. ಅಷ್ಟು ಗಟ್ಟಿಯಾಗಿದ್ದಾರೆ. ಅದು ಯಾಕೆ? ದೇವರು ಅವರನ್ನು ಹೆಚ್ಚು ಪ್ರೀತಿ ಮಾಡ್ತಾನೆ. ಅದಕ್ಕಾಗಿ ಅವರನ್ನು ಹೆಚ್ಚು ಪರೀಕ್ಷಿಸುತ್ತಾನೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಕಷ್ಟಗಳು ಖಂಡಿತ ನಮಗಿದೆ. ಕಷ್ಟಗಳು ದೇವರು ಯಾಕೆಂದರೆ ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾನೆ. ಯಾಕೆಂದರೆ ಅದಕ್ಕೆ ಪ್ರತಿಫಲವನ್ನು ಕೊಡುವ ದೇವರಾಗಿದ್ದಾನೆ. ದೇವರು ಎಂದೂ ಕೂಡ ನಮ್ಮ ಕಷ್ಟವನ್ನು ಮರೆತು ಹೋಗೋ ದೇವರಲ್ಲ. ಆದ್ದರಿಂದ ನಾವು ಮೊದಲು ಇವತ್ತು ತಿಳ್ಕೊಳ್ಬೇಕಾದ ಸಂಗತಿ, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರೆ ದೇವರು ನಮ್ಮಲ್ಲಿ ನೆಲೆಗೊಳ್ತಾನೆ ಮತ್ತು ಆ ಪರಲೋಕದ ಭಾಗ್ಯದ ರಕ್ಷಣೆ ನಮಗೆ ಖಾತ್ರಿಯಾಗಿದೆ. ಖಾತ್ರಿ ಅಂದರೆ ಖಾತರಿ, ಅದು ಗ್ಯಾರಂಟೀಡ್ ಅಂತ ಹೇಳಿ. ಇದು ನಾವು ಕ್ರಿಸ್ತನಲ್ಲಿ ನೆಲೆಗೊಂಡವ ಮೊದಲ ಭಾಗ್ಯ ಅಥವಾ ಮೊದಲ ಆಶೀರ್ವಾದ ಆಗಿದೆ. ದೇವರು ಇಷ್ಟು ಅದ್ಭುತ ಪ್ರೀತಿ ಮಾಡಿ ನಮ್ಮಲ್ಲಿ ಬಂದಿದ್ದಾನೆ. ನಮ್ಮಲ್ಲೇ ತನ್ನ ಮನೆಯಾಗಿ ಮಾಡಿಕೊಂಡಿದ್ದಾನೆ. ನಮ್ಮನ್ನು ತನ್ನ ಆಲಯ, ನಮ್ಮ ದೇಹವನ್ನು ತನ್ನ ಆಲಯವಾಗಿ ಮಾಡಿಕೊಂಡಿದ್ದಾನೆ. ಇದಕ್ಕಿಂತ ದೊಡ್ಡ ಭಾಗ್ಯ ನಮ್ಮದಿಲ್ಲ. ಅಂತಹ ಪ್ರೀತಿ ಸ್ವರೂಪನಾದ ದೇವರು ನಮ್ಮ ದೇವರಾಗಿದ್ದಾನೆ. ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೆನ್.